ಪ್ರತಿ ಕ್ಷೇತ್ರದಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸಾಧನೆ ಮಾಡಿದ್ದಾರೆ ಎಂದು 3ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸೋಮಶೇಖರ್ ಭೀರವರು ಶ್ಲಾಘಿಸಿದರು. ಆನೇಕಲ್ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘ ಆನೇಕಲ್ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆ ತಾಯಿ, ಮಗಳು, ಅಕ್ಕ, ತಂಗಿ, ಗೆಳತಿ, ಹೆಂಡತಿಯಾಗಿ ಸರ್ವರಿಗೂ ಒಳಿತು ಬಯಸುತ್ತಾ ಸಂಸಾರ ನೌಕೆಯನ್ನ ಉತ್ತಮವಾಗಿ ಸಾಗಿಸುತ್ತಿದ್ದಾರೆ. ಮಹಿಳೆಯನ್ನು ದೇವತೆಗಳಿಗೆ ಹೋಲಿಕೆ ಮಾಡಲಾಗುತ್ತದೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಎಂಬ ಉದ್ದೇಶದಿಂದ ಮಹಿಳಾ ದಿನವನ್ನ ಆಚರಿಸಲಾಗುತ್ತಿದೆ. ಅಲ್ಲದೆ ಪುರುಷರಂತೆ ಮಹಿಳೆಯರು ಇರಬೇಕು ಎಂಬ ಉದ್ದೇಶ ಸಂವಿಧಾನ ವಿಶೇಷ ಸ್ಥಾನಮಾನ ಕೊಟ್ಟಿದೆ. ಎಲ್ಲಾ ರಂಗದಲ್ಲಿಯೂ ಇಂದು ತಮ್ಮ ಛಾಪು ಮೂಡಿಸಿದ್ದು ಮಹಿಳೆಯರು ಕಾನೂನು ಅರಿತುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಚಲನಚಿತ್ರ ಗೀತೆ ಹಾಡುವ ಮೂಲಕ ಮನರಂಜನೆ ನೀಡಿದರು. ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಶಂಕರ್ ರೆಡ್ಡಿ ಡಿರವರು ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಹಿಳಾ ಸಮುದಾಯ ಸ್ವಾಭಿಮಾನ, ಸ್ವಾವಲಂಬನೆ ಹಾಗೂ ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆಗೈಯಬೇಕಾದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಾಗಾಗಿ ಮಹಿಳೆಯರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಆಶಿಸಿದರು. ಮಹಿಳೆಯರಿಗೆ ಕಾನೂನಿನಲ್ಲಿ ಸಿಗುವ ಸ್ಥಾನಮಾನ, ಮಹಿಳೆಯರ ಶೋಷಣೆ ತಡೆಗಟ್ಟುವ ಕ್ರಮಗಳ ಬಗ್ಗೆ ಚರ್ಚೆ ಅತ್ಯಗತ್ಯವಾಗಿದೆ ಎಂದು ಅವರು ಕರೆ ನೀಡಿದರು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮಹಿಳಾ ವಕೀಲರು ಹಾಡು, ನೃತ್ಯ ಮಾಡುವ ಮೂಲಕ ನೆರೆದಿದ್ದ ವಕೀಲರನ್ನು ರಂಜಿಸಿದರು. ಹಾಗೆಯೇ ವೇದಿಕೆ ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಪಡೆದ ನಾಗಿಣಿ ಹಾಗೂ ವಿಕಲಚೇತನ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಕ್ರೀಡಾಪಟು ರೇಣುಕಾರವರನ್ನ ಸನ್ಮಾನಿಸುವ ಮೂಲಕ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನ ಹಿರಿಯ ನ್ಯಾಯಾಧೀಶರು ಕೃಷ್ಣರಾಜ್ ಕೆ, ಗೌರವಾನ್ವಿತ 2ನೇ ಹೆಚ್ಚುವರಿ ಹಿರಿಯ ನ್ಯಾಯಾಧೀಶರು ಎಂ ಮಂಜುನಾಥ್, ಗೌರವಾನ್ವಿತ 3ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ರಕ್ಷಿತಾ ಎಸ್, ಗೌರವಾನ್ವಿತ 4ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಜನಾರ್ದನ್ ಎಸ್ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ಪಟಾಪಟ್ ಪ್ರಕಾಶ್, ವಕೀಲರ ಸಂಘದ ಖಜಾಂಚಿ ಶಾರದಾ ಮಣಿ, ಕಾರ್ಯದರ್ಶಿ ರವೀಶ್, ಉಪಾಧ್ಯಕ್ಷ ಹರೀಶ್ ಕುಮಾರ್, ಸಂಘದ ಪದಾಧಿಕಾರಿಗಳಾದ ಎಚ್ಎನ್ ನಾರಾಯಣಸ್ವಾಮಿ, ಆರ್ ಸತೀಶ್, ಉದಯ್ ಕುಮಾರ್, ಮೋಹನ್ ಕಾಂತ್, ಮೋಹನ್, ತಿಮ್ಮರಾಜು, ಪುರುಷೋತ್ತಮ್, ನಿರ್ಮಲಾ, ನೀಲಮ್ಮ, ನಾಗರತ್ನ, ನಾಗರಾಜು, ಪ್ರವೀಣ್ ಕುಮಾರ್ ಹಾಗೂ ಲಕ್ಷ್ಮೀ ಸಂಪತ್ ವಕೀಲರು ಹಾಜರಿದ್ದರು. So, as we all know, that International Women's Day is celebrated every year on March 8th globally. So, the main aim is to celebrate the achievements and the contributions made by the women to the globe. But this day emphasizes mainly the strength, the courage, the dedication made by the women in each and every one's house. It may be of different roles, as of a wife, mother, grandmother, daughter, daughter-in-law, whoever it may be. Without these people, a house is incomplete. Not only that, a man's life is incomplete without a woman. I hope you all agree with it. So because of these roles played by the women, though there is no particular acronym, but we can say because of her roles that W stands for wonderful, O stands for outstanding, M stands for marvelous, A stands for adorable, and N stands for nice. Hope you all agree with it. Okay. Further, since history we have seen that women has broken the glass barriers in order to overcome discrimination. If you take a view of 100 years period, we can see that women has shown that she can work in any sector. She is physically, mentally capable and on par with man. For example, nowadays we have seen women has shown that she can live in space for months together, and the example is our own Indian woman Sunita Williams. In a war, women has shown that she can lead warships, she can fly fighter jets for the sake of the country, sacrificing her lives. Further, we are seeing women presidents, women prime ministers leading tougher nations to the utmost goal. Even India is an example for it. So if you see all these aspects, we can see that
women plays a pivotal role since history in shaping human civilization. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಈ ಕನ್ನಡ ಮಾತೆಯ ಮಡಿಲಲ್ಲಿ, ಕನ್ನಡ ನುಡಿಯ ಗುಡಿಯಲ್ಲಿ. ಹಿಂದೆ ಮನೆಯಿಂದ ಹೊರಗಡೆನೂ ಕೂಡ ಯಾರನ್ನೂ ಕಳಿಸ್ತಾ ಇರಲಿಲ್ಲ, ಅಂಥ ಒಂದು ಸಂದರ್ಭ ಇತ್ತು. ಯಾಕೆ ಅಂತಂದರೆ ಎಲ್ರಿಗೂ ಶಿಕ್ಷಣ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮತ್ತು ಶಿಕ್ಷಣ ಪಡೆದ್ರೆ ಯಾವ ರೀತಿ ಮುಂದೆ ಬರ್ಬೋದು ಅನ್ನೋದು ಕೂಡ ಹಿಂದೆ ನಮ್ಮ ಹಿರಿಕರಿಗೆ ಗೊತ್ತಿರಲಿಲ್ಲ. ಅವ್ರೇನು ಅಂತಂದರೆ ಹೊಲ ಗದ್ದೆ ಮನೆಗಳಲ್ಲಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡಿಕೊಂಡು ಇದ್ದಂಥ ಸಂದರ್ಭ ಅದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಮಹತ್ವನೇ ಎಲ್ಲ ಅರಿತುಕೊಂಡು ಈ ಮುಂದೆ ಶಿಕ್ಷಣವನ್ನು ಪಡೆದು ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಬಂದಿರತಕ್ಕಂಥದ್ದು ನಮಗೆ ತುಂಬ ಒಂದು ಸಂತೋಷ ಆಗ್ತಿದೆ. ಅದೇ ರೀತಿ ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮುಂದೆ ಸಾಧನೆಯನ್ನು ಮಾಡಲಿ ಅಂತ ನಾನು ಎಲ್ಲರೂ ಕೇಳ್ಕೊತಾ ನನ್ನ ಎರಡು ಮಾತನ್ನು ಅವಕಾಶ ಮಾಡಿಕೊಂಡೆ ಎಲ್ರಿಗೂ. ಗೀತಾಂಜಲಿ ಹಾಲು ಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. 77 ವರ್ಷ ಆಯಿತು ಸ್ವತಂತ್ರ ಬಂದು, 77 ಇಯರ್ಸ್ ಕಂಪ್ಲೀಟೆಡ್. ಈವನ್ ಟುಡೇ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಸೋಕ್ಕೆ ಎಲ್ಲೋ ಒಂದು ಕಡೆ ಕೆಲವು ಸಮುದಾಯದಲ್ಲಿ ಹಿಂದೆ ಹೋಗ್ತಾ ಇದೆ. ಇದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿದೆ, ಏನೋ ಓದುವ ಫಂಡಮೆಂಟಲ್ ರೈಟ್ಸಲ್ಲೇ ಇದೆ. ಆದರೂ ಸಹ ಇಷ್ಟಿದ್ರೂ ಸಹ ಕೆಲವು ಹೆಣ್ಮಕ್ಳಿಗೆ ಶಿಕ್ಷಣ ಇಲ್ಲದೆ ವಂಚಿತರಾಗ್ತಾ ಇದ್ದಾರೆ. ನಾನು ಹೇಳೋದೊಂದೇ, ಹೆಣ್ಮಕ್ಳು ಮುಂದೆ ಬರಬೇಕು ಅಂದರೆ ಶಿಕ್ಷಣ, ಯಾರೇ ಆಗಲಿ ಶಿಕ್ಷಣ ಒಂದಿದ್ದರೆ ನಾವು ಹೇಳ್ತೀನಿ ಪ್ರತಿಯೊಬ್ಬರು ಫ್ರಂಟ್ ಲೈನ್ ಬಂದು ನಿಂತ್ಕೋಬೋದು. ಈಗ ಒಬ್ಬ ಹೆಣ್ಮಗಳು ಇಲ್ಲಿ ಕೂತಿದ್ದಾರೆ ನೋಡಿ, ಈಗ ಸಿವಿಲ್ ಜಡ್ಜ್ ಆಗಿ ಪಾಸಾಗಿದ್ದಾರೆ. ನಾನು ಹೇಳೋದು ರಿಸಲ್ಟ್ ಶೀಟ್ ನೋಡ್ಬೇಕು ನೀವು, ಮೋರ್ ದೆನ್ 50% ಹೆಣ್ಮಕ್ಳೇ ಈಗ. ಸೊ ಹಾಗಾಗಿ ಶಿಕ್ಷಣ ಅನ್ನೋದು ತುಂಬ ವೆರಿ 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 ಇಂಪಾರ್ಟೆಂಟ್. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಬಾರ್ ಟು ಬೆಂಚ್ ಅನ್ನೋದು ಇಟ್ಸ್ ನಾಟ್ ಆನ್ ಈಸಿ ಥಿಂಗ್. ಇಲ್ಲಿಗೆ ಬರಬೇಕು ಅನ್ನೋದು ನನ್ನ ಕನಸಾಗಿತ್ತು. ಎಷ್ಟು ವರ್ಷದ ಕನಸು ಅಂದರೆ 2016ಇಂದ ನಾನು ಅಟೆಂಡ್ ಮಾಡಿದ್ದೀನಿ. ಅಂದರೆ ಆವಾಗಷ್ಟು ನಾನು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ಬಟ್ ಆದರೆ 2021ಇಂದ ವೈವಾಗೆ ಹೋಗಿದ್ದೀನಿ ನಾನು. ವೈವಾದಲ್ಲಿ ಗೊತ್ತಿಲ್ಲ ಚೆನ್ನಾಗಾಗಿತ್ತು, ಬಟ್ ಮೇನ್ಸಲ್ಲಿ ನನಗೆಲ್ಲೋ ಒಂದು ಕಡೆ ಕಡಿಮೆ ಮಾರ್ಕ್ಸ್ ಅಂತ ಅಂದ್ಕೊಂಡಿದ್ದೆ. ಈ ಸಲ ಪ್ರತಿಯೊಂದನ್ನು ಅಷ್ಟೇ ನಮ್ಮ ಸೀನಿಯರ್ ನನಗೆ ಯಾವಾಗಲೂ ಹೇಳ್ಕೊಡ್ತಾಯಿದ್ರು. ನಾನು ರಜಾ ಕೇಳ್ತಿದ್ದೆ ಸೀನಿಯರ್ನ, ಒಂದು ವಾರನೂ ಈ ಸಲ ರಜಾ ಕೊಟ್ಟಿಲ್ಲ ಸೀನಿಯರು. ಮನೇಲಿ ಕೂತ್ಕೊಂಡು ಏನಮ್ಮ ಮಾಡ್ತೀಯಾ, ನೈಟ್ ಓದು ಅಂತ ಹೇಳೋರು ಸೀನಿಯರು. ಅದ್ರ ಜೊತೆಗೆ ಟ್ರಾನ್ಸ್ಲೇಷನ್ನು ಮತ್ತು ಜಡ್ಜ್ಮೆಂಟನ್ನು ಹೇಗೆ ಬರಿಬೇಕು ಅಂತ ಸೀನಿಯರೇ ನಂಗೆ ಹೇಳ್ಕೊಟ್ಟಿದ್ದು. ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಂದರೆ ಜಡ್ಜಸ್ ಏನು ಡಿಪೋಸಿಷನ್ಸ್ ಕೊಡ್ತಾರಲ್ಲ, ಅಲ್ಲಿ ಕೂತ್ಕೊಂಡು ನಾನು ಅದನ್ನು ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಇದನ್ನೇ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ, ಕೂತ್ಕೋತಿದ್ದೆ. ಜೊತೆಗೆ ನೀವು ಏನು ಜಡ್ಜ್ಮೆಂಟನ್ನು ಬರಿಬೇಕು ಅಂತಂದರೆ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಪ್ರತಿಯೊಂದು ಜಡ್ಜಸ್ದು ನಾನು ಎಲ್ಲ ರಿಸರ್ಚ್ ವರ್ಕು ಮಾಡಿದ್ದೀನಿ. ಆಲ್ಮೋಸ್ಟ್ ರಾಯಚೂರಿನಲ್ಲಿ ನನಗೆ ಬಹಳ ಚೆನ್ನಾಗಿರುವಂಥ ಜಡ್ಜ್ಮೆಂಟ್ ಸಿಕ್ತು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಸ್ವತಿ ಅನ್ನೋರು ನನ್ನನ್ನು ಗುರುತಿಸಿ ಪ್ಯಾರಾ ಒಲಿಂಪಿಕಲ್ಲಿ ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ನಿಮಗೊಂದು ಅಪರ್ಚುನಿಟಿ ಬಂದಿದೆ, ಆಟ ಆಡೋಕ್ಕೆ ಬರ್ತೀರಾ ಅಂತ ಕೇಳಿದ್ರು. ಸಂತೋಷದಿಂದ ಒಪ್ಕೊಂಡೆ. ಯಾಕಂದರೆ ನನ್ನ ಚಿಕ್ಕ ವಯಸ್ಸಿನ ಕನಸಾಗಿತ್ತು. ಮತ್ತು ನಾನು ಹೈಸ್ಕೂಲಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ದೆ, ಆಡೋಕ್ಕೆ ಹೋಗ್ತಾ ಇರ್ತಿದ್ದೆ. ಆದರೆ ಪ್ಯಾರಾ ಒಲಿಂಪಿಕ್ ಇರಲಿಲ್ಲ, ಆ ಸಮಯದಲ್ಲಿ ಇರಲಿಲ್ಲ ಅಂದರೂ ಕೂಡ ನಮ್ಮ ಸರ್ ನನ್ನ ಭಾವನೆಗಳಿಗೆ ಚೆನ್ನಾಗಿ ಸ್ಪಂದಿಸ್ತಿದ್ರು. ನೀನು ಸರ್ವ್ ಮಾಡಮ್ಮ, ಉಳಿದವರೆಲ್ಲ ಬಾಲ್ ತೊಗೋತಾರೆ ಅಂತ. ಆದರೆ ಅದೇ ಕನಸು ನೀವು ಬರ್ತೀರಾ ಅಂತ ಕೇಳಿದಾಗ ನಮ್ಮ ಮನೆಯವ್ರಿಗೆ ಹೇಳಿದೆ. ನಮ್ಮ ಮನೆಯವರು ಸಂತೋಷದಿಂದ ಒಪ್ಕೊಂಡ್ರು. ನಮ್ಮ ಕೈಲಿ ಸಾಧನೆ ಮಾಡೋಕ್ಕಾಗಲ್ಲ, ನೀನಾದರೂ ಯಾವ್ದಾದ್ರು ಸಾಧನೆ ಮಾಡು ಅಂತ. ನನ್ನ ಬೆನ್ನೆಲುಬಾಗಿ 2 ಮಕ್ಕಳನ್ನ ನೋಡ್ಕೋತೀನಿ, ನೀವು ಮುಂದೆ ಹೋಗಿ ಆಟ ಆಡು, ಯಾವ ಚಿಂತೆನೂ ಮಾಡಬೇಡ ಅಂತ ನನ್ನ ಈ ಸಾಧನೆಗೆ ನನ್ನ ಹೆತ್ತ ತಾಯಿ ಮತ್ತು ಕೈ ಹಿಡಿದ ಯಜಮಾನರು, ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಆ ವಿಷಯದನ್ನೇ. ಆನೇಕಲ್ ವಕೀಲರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರುಗಳು ಕೂಡ ಆಗಮಿಸಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತಾಡಿದ್ದಾರೆ.
ಈ ದಿವಸ ಎಲ್ಲ ಮಹಿಳಾ ವಕೀಲರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಭಾಳ ಹೆಮ್ಮೆಯ ವಿಚಾರ ಏನು ಅಂತಂದರೆ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅಭ್ಯಾಸವನ್ನು ಮಾಡಿ ನಮ್ಮ ಬಾರ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಕುಮಾರಿ ನಾಗಿನಿಯವರು ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವ್ರಿಗೂ ಕೂಡ ನಾವು ಸನ್ಮಾನಿಸಿದ್ದೇವೆ. ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ತರುವಂಥ ವಿಚಾರ. ಕುಮಾರಿ ನಾಗಿನಿಯವರು ಇವತ್ತಿನ ಎಲ್ಲ ಯುವ ಮಹಿಳಾ ವಕೀಲರಿಗೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ಪರಿಶ್ರಮ ಮತ್ತು ಅವರ ಛಲಬಿಡದ ಪ್ರಯತ್ನಗಳು ಇವತ್ತು ಅವ್ರನ್ನ ಯಶಸ್ವಿ ದಡಕ್ಕೆ ಸೇರಿಸಿದೆ. ಅವರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾವು ಆನೇಕಲ್ ವಕೀಲರ ಸಂಘದ ವತಿಯಿಂದ ಅವರಿಗೆ ಶುಭವನ್ನು ಹಾರೈಸ್ತೇವೆ. ಜೊತೆಗೆ ನಮ್ಮ ಆನೇಕಲ್ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲರೂ ಕೂಡ ವಕೀಲರ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಿಳಾ ವಕೀಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆನೇಕಲ್ ವಕೀಲರ ಅಸೋಸಿಯೇಷನಿಂದ ಮಾತಾಡ್ತಾ ಇದ್ದೀನಿ. ನನಗೆ ಇವತ್ತು ಸನ್ಮಾನ ಮಾಡಿದಂತಹ YP ಸರ್ಗೂ ಹಾಗೆ ಇಲ್ಲಿರುವಂತಹ ಎಲ್ಲ ವಕೀಲ ವೃಂದದವರೆಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಎಲ್ಲ ಮಹಿಳೆಯರಿಗೂ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಮ್ಮ ಆನೇಕಲ್ ವಕೀಲರ ಸಂಘದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಲೂಕಿನಲ್ಲಿ ಇರುವಂಥ ಬಹಳಷ್ಟು ಜನ ಹೆಣ್ಮಕ್ಳು ಹಿಂದುಳಿದಿದ್ದಾರೆ. ಆದರೆ ಅದನ್ನು ನಾವು ನಮ್ಮ ತಾಲೂಕು ಹಿಂದುಳಿದಿಲ್ಲ, ಮುಂದುವರಿತಿದೆ ಅಂತ ಸಾಬೀತುಪಡಿಸೋದು ದೃಷ್ಟಿಯಿಂದ ನಮ್ಮ ಕಿರಿಯ ಸಹೋದರಿಯಾದಂಥ ನಾಗಿಣಿಯವರು ಇದೇ ಹೆಬ್ಬಗೋಡಿಯ ತಿರುಪಾಳ್ಯದಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ಶಾಲೆಯಲ್ಲಿ ಓದಿ SFS ಕಾಲೇಜಲ್ಲಿ PUC ಮುಗಿಸಿ RML ಲಾ ಕಾಲೇಜಿನಲ್ಲಿ LLB ಮುಗಿಸಿ 2016ರಲ್ಲಿ ಎನ್ರೋಲ್ ಆಗಿ ಆವತ್ತಿಂದ ಇವತ್ತಿನ ತನಕ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಈ ಸಲ ಅವರು ಎಕ್ಸಾಮಲ್ಲಿ ಆಯ್ಕೆ ಆಗಿರೋದು ನಮ್ಮೆಲ್ರಿಗೂ ಹೆಮ್ಮೆ ಅನಿಸುತ್ತೆ. ಅದಲ್ಲದೆ ಇನ್ನೊಬ್ಬರು ಮಹಿಳೆ ಶ್ರೀಮತಿ ರೇಣುಕಾ ಅಂದ್ಬಿಟ್ಟು ಪ್ಯಾರಾ ಒಲಿಂಪಿಕ್ನಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಅವ್ರನ್ನೂ ಕೂಡ ಈ ದಿನ ನಮ್ಮ ಅಸೋಸಿಯೇಷನ್ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ದು ನಮಗೆ ಇವತ್ತು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಮ್ಮೆಲ್ಲ ಮಹಿಳಾ ಸಹೋದರಿಯರು ಕೈ ಜೋಡಿಸಿರೋದು ನಮಗೆ ತುಂಬ ಖುಷಿ ಪಡೋವಂಥ ವಿಚಾರ. ಇದೇ ರೀತಿ ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಸಹಾಯ ನಮಗೆ ಇದೇ ರೀತಿ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ.